ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಬಸಾಪುರ ಗ್ರಾಮ ಘಟಕದ ಮಹಿಳಾ ಗ್ರಾಮ ಘಟಕ ಉದ್ಘಾಟನೆಯನ್ನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಆನಂದ ಮಾ ಮುರುಡಪ್ಪನವರ್, ಮಹಿಳಾ ಅಧ್ಯಕ್ಷರಾದ ಪ್ರೇಮಲತಾ ಮುದ್ದಿ, ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್ ಗುಣಮನ್ನವರ್ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆನಂದ್ ಹಡಪದ, ಜಿಲ್ಲಾ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಗಂಗಾಧರಯ್ಯ ಪಾಟೀಲ್ ಮತ್ತು ವಾಗೀಶ್ ಎಮ್ಮಿ, ಜಿಲ್ಲಾ ಕಾರ್ಯದರ್ಶಿಯಾದ ಬಸವರಾಜ್ ಹಡಪದ್, ಬೆಳಗಾವಿ ವಿಭಾಗೀಯ ಮಹಿಳಾ ಘಟಕ ಕಾರ್ಯದರ್ಶಿಯಾದ ರೂಪಾ ಬಂಗಿ, ಮಂಗಳಾ ಹರಿಜನ್ ಮತ್ತು ಬಸಾಪುರ ಗ್ರಾಮ ಘಟಕದ ಎಲ್ಲ ಮಹಿಳಾ ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಹಾವೇರಿ, ಪ್ರಜಾಪವರ್ ನ್ಯೂಸ್ ಬ್ಯೂರೋ. ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್.ಡಿ. ಚೌಡಯ್ಯರವರ ಸಭಾಂಗಣದಲ್ಲಿ 16ನೇ ಪದವಿ ಪ್ರದಾನ ಸಮಾರಂಭ ಜರುಗಿತು. ಭಾರತ ಸರ್ಕಾರದ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊಫೆಸರ್ ಪಿಜಿ ಸೀತಾರಾಮ್ ರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಇನ್ನು ಪಿಇಟಿ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ ರವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಪದವಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಪಿಇಟಿ ಸಂಸ್ಥೆಯ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಮತ್ತು ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಎಲ್ ಮುರಳಿ ಕೃಷ್ಣ, ಪರೀಕ್ಷಾ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಬಿಆರ್ ಉಮೇಶ್ ಮತ್ತು ಡೀನ್ ಶೈಕ್ಷಣಿಕ ಡಾಕ್ಟರ್ ರುದ್ರೇಶ್ ಅಡ್ಡಮಣಿ ಹಾಗೂ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್. ಕತ್ತೆಗಳನ್ನು ಹಿಡಿದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂದೀಪ್ ಭರಣಿ, ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಖಂಡಿಸಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಕತ್ತೆಗಳನ್ನು ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ತೆರಿಗೆ ಹಣವನ್ನ ನಿಧಿ ಒಂದರಲ್ಲಿ ದುರ್ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಎಸಗಿರೋ ಪಿಡಿಒ ಸಂತೋಷ್ ಕುಮಾರ್ ತೇಲಿ, ಬಿಲ್ ಕಲೆಕ್ಟರ್ ನಾಗಣ್ಣ, ಕಾಳಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ವಿರುದ್ಧ ಪ್ರಕರಣ ದಾಖಲಿಸಿ ಅಮಾನತು ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿಯನ್ನ ಸಲ್ಲಿಸಿ ಆಗ್ರಹಿಸಿದ್ದಾರೆ. ಬ್ಯೂರೋ ನ್ಯೂಸ್, ಪ್ರಜಾಪವರ್. ಹೊಸಕೋಟೆ ತಾಲೂಕಿನ ಕೆಂಬಡಿ ಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮಾದೇವಿಯ 3ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಆಚರಣೆ. 90 ವರ್ಷಗಳ ಇತಿಹಾಸವಿರುವ ಶ್ರೀ ಪೂಜಮಾದೇವಿಯ ದೇವಾಲಯದಲ್ಲಿ ಕರಗ ಮಹೋತ್ಸವ ಆಚರಣೆ ನಡೆಸಿದ್ದು, ಕರಗ ಮಹೋತ್ಸವ ಹಿನ್ನೆಲೆ ಭೂತಯ್ಯ ದೇವರ ಪವಾಡ, 10 ಪಲ್ಲಕ್ಕಿ ದೇವರುಗಳು ಉತ್ಸವ, ಅನ್ನದಾಸೋಹ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಧರ್ಮದರ್ಶಿ ಮುರಳೀಸ್ವಾಮಿಯವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಸದಸ್ಯ ಡಾ ಎಚ್ಎಂ ಸುಬ್ಬರಾಜು ಅವರು, ಅರ್ಚಕರಾದ ಮುರಳೀಸ್ವಾಮಿ ಅವರು ಪ್ರತಿ ವರ್ಷ ದೇವರ ಮಹೋತ್ಸವ, ಕರಗ ಉತ್ಸವ ಸೇರಿದಂತೆ ಗ್ರಾಮದಲ್ಲಿ ಜಾತ್ರೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ. ಗ್ರಾಮಗಳಲ್ಲಿ ಈ ರೀತಿಯಾಗಿ ಜಾತ್ರೆ ಕರಗ ಆಚರಣೆ ಮಾಡುವುದರಿಂದ ಗ್ರಾಮಕ್ಕೆ ಒಳಿತಾಗುತ್ತದೆ ಹಾಗೂ ಗ್ರಾಮ ಸುಭಿಕ್ಷವಾಗಿ ಇರುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ಧರ್ಮದರ್ಶಿ ಮುರಳಿ ಸ್ವಾಮಿಗಳು ಮಾತನಾಡಿ, ಬೇಡಿದ ಭಕ್ತರ ಕಷ್ಟ ನಿವಾರಣೆ ಮಾಡುತ್ತಾ ಬಂದಿರುವ ಪೂಜಮ್ಮ ತಾಯಿ 90 ವರ್ಷಕ್ಕೂ ಅಧಿಕ ಇತಿಹಾಸವನ್ನ ಹೊಂದಿದೆ. 3ನೇ ವರ್ಷದ ಕರಗ ಮಹೋತ್ಸವ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಅಂಬಾರಿ ಉತ್ಸವ ನಡೆಸಲು ಭಕ್ತರು ಚಿಂತನೆ ನಡೆಸ್ತಾ ಇದ್ದಾರೆ. ಗ್ರಾಮಕ್ಕೆ, ದೇಶಕ್ಕೆ ಒಳಿತಾಗಲಿ ಎಂದು ದೇವರಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಎಂದರು. ನ್ಯೂಸ್ ಬ್ಯೂರೋ, ಹೊಸಕೋಟೆ. ಕೋಳಿ ಸಾಗಾಣಿಕೆಯಿಂದ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ತಿಳಿಸಿದ್ದಾರೆ. ಪಶು ಇಲಾಖೆ ವತಿಯಿಂದ ಫಲಾನುಭವಿಗಳಿಗೆ ಕೋಳಿ ಮರಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಬಡ ಮತ್ತು ಮಧ್ಯಮ ರೈತ ವರ್ಗದ ಕುಟುಂಬಗಳಿಗೆ ಕೋಳಿ ಸಾಕಾಣೆ ಉತ್ತಮ ಆದಾಯದ ಮೂಲವಾಗಿದೆ. ಮೊಟ್ಟೆಗಳಿಂದ ಮನೆಯಲ್ಲಿ ಮಕ್ಕಳ ಬೆಳವಣಿಗೆಗೆ ಉತ್ತಮ ಪೌಷ್ಟಿಕ ಆಹಾರ ದೊರೆಯುತ್ತದೆ. ಮಾಂಸಕ್ಕಾಗಿ ಕೋಳಿಗಳನ್ನು ಮಾರಾಟ ಮಾಡಬಹುದು ಹಾಗೂ ಕೋಳಿಗಳ ಸಂಖ್ಯೆ ಬಹುಬೇಗ ಜಾಸ್ತಿ ಮಾಡೋದ್ರಿಂದ ಉತ್ತಮ ಆದಾಯದ ಮೂಲವನ್ನ ಮನೆಯಲ್ಲಿಯೇ ಸೃಷ್ಟಿಸಿ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಮಾರುತಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಬೊಮ್ಮಣ್ಣ, ಶ್ರೀನಿವಾಸ್ ಗೌಡ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಧನಂಜಯ, ಪ್ರಜಾಪವರ್ ಟಿವಿ, ಗೌರಿ.
ನಗರಸಭೆ ತಾಂತ್ರಿಕ ವಿಭಾಗದ ಎಇ ದಾನಿಯಾ ಫೈರೋಜ್ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ನಗರಸಭೆ ಸದಸ್ಯರು ಆರೋಪಗಳ ಸುರಿಮಳೆಗೈದಿದ್ದಾರೆ. ನಗರಸಭೆಯ ಆವರಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸಾಮಾನ್ಯ ಸಭೆಯಲ್ಲಿ 8ನೇ ವಾರ್ಡ್ ಸದಸ್ಯೆ ಮಂಜುಳಾ ಮಾತನಾಡಿ, ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ಜನರು ನನ್ನನ್ನ ಕೇಳ್ತಾ ಇದ್ದಾರೆ. ನನ್ನ ಬಳಿ ಉತ್ತರವಿಲ್ಲ. ನನ್ನ ವಾರ್ಡ್ನಲ್ಲಿ 2 ಬೋರ್ವೆಲ್ ಇರುತ್ತದೆ. 400 ಮನೆಗಳಿಗೆ ನೀರು ಸರಬರಾಜು ಆಗ್ತಾ ಇದೆ. ಯಾವುದೇ ಅನುಮತಿ ಇಲ್ಲದೆ ಖಾಸಗಿ ಜಾಗಕ್ಕೆ ಎಇ ದಾನಿಯಾ ಅವರು ಅನುಮತಿ ನೀಡಿದ್ದಾರೆ. ಈಗಾಗಲೇ ಇರುವ ಬೋರ್ವೆಲ್ 6,000 ಮೀಟರ್ ದೂರದಲ್ಲಿದೆ ಎಂದು ಎನ್ಒಸಿಯಲ್ಲಿ ತೋರಿಸಿದ್ದಾರೆ. ಆದರೆ ಅದು 120 ಮೀಟರ್ ಅಂತರದಲ್ಲಿದೆ. 2,46,000 ರೂಪಾಯಿ ರಸ್ತೆ ಕಾಮಗಾರಿಯ ರಸ್ತೆಯನ್ನ 30 ಮೀಟರ್ ರಸ್ತೆ ನಿರ್ಮಾಣ ಮಾಡಿ 100 ಮೀಟರ್ ಎಂದು ಹೇಳ್ತಾ ಇದ್ದಾರೆ ಎಂದು ಶಾಸಕರ ಗಮನಕ್ಕೆ ತಂದರು. ಈ ಬಗ್ಗೆ ದಾನಿಯಾ ಅವರನ್ನ ಕೇಳಿದಾಗ ಇಂತಹ ಸಣ್ಣ ವಿಷಯಗಳನ್ನ ಬಗ್ಗೆ ಪ್ರಸ್ತಾಪ ಬೇಡ ಎಂದರು. ಇದಕ್ಕೆ ಗರಂ ಆದ ಶಾಸಕ ಪುಟ್ಟಸ್ವಾಮಿ ಗೌಡ ಇದು ಸಣ್ಣ ವಿಚಾರ ಅಲ್ಲ ಎಂದು ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗೂ ಯಾವುದೇ ಅಧಿಕಾರಿ ತಪ್ಪು ಮಾಡಿದರೆ ಅವರನ್ನ ಅಮಾನತು ಮಾಡಲು ಕ್ರಮ ಕೈಗೊಳ್ಳಿ ಎಂದು ಪೌರಾಯುಕ್ತ ರಮೇಶ್ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ. ನಾಮನಿರ್ದೇಶಿತ ಸದಸ್ಯ ಚಂದ್ರಮೋಹನ್ ಮಾತನಾಡಿ, ನಗರಸಭೆಯ ತಾಂತ್ರಿಕ ವಿಭಾಗದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇಲ್ಲಿ ಕೆಲಸ ನಿರ್ವಹಿಸಿರುವ ದಾನಿಯಾ ಫೈರೋಜ್ ಎಂಬುವರು ಎಡಬ್ಲ್ಯೂ ಮತ್ತು ಎಇ ಯಾರದೇ ಅನುಮತಿ ಕೇಳದೆ ಸರ್ವಾಧಿಕಾರ ಧೋರಣೆ ಹಾಗೂ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಗರಸಭೆಗೆ 15 ದಿನದ ಹಿಂದೆ ಬಂದಿರುವ ಕಿರಿಯ ಸಹಾಯಕ ಇಂಜಿನಿಯರ್ ನರಸೇಗೌಡರವರಿಗೆ ಈವರೆಗೆ ಯಾವುದೇ ಫೈಲ್ ಕಳಿಸಿಲ್ಲ. ಇವರೇ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಕಾಮಗಾರಿ ನಡೆದ ಯಾವುದೇ ಸ್ಥಳ ವೀಕ್ಷಣೆ ಮಾಡದೆ ಕಚೇರಿಯಲ್ಲೇ ಎಲ್ಲಾ ಕಡತಗಳನ್ನು ವಿಲೇವಾರಿ ಮಾಡುತ್ತಾರೆ. ಕೊಳವೆ ಬಾವಿಗಳನ್ನು ಕೊರೆಸುವ ವಿಷಯದಲ್ಲಿ ಇವರಿಂದ ನಗರಸಭೆ ಸದಸ್ಯರು ತುಂಬಾ ನೊಂದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಗ್ಯಾರಂಟಿಗಳ ನಡುವೆ ಶಾಸಕರು ನಗರಸಭೆ ವಾರ್ಡ್ಗಳ ರಸ್ತೆ, ಚರಂಡಿ, ನೀರಿನ ಪೈಪ್ಲೈನ್ ಇತರೆ ಅಭಿವೃದ್ಧಿಗಳಿಗೆ 8 ಕೋಟಿ ಹಣ ತಂದಿದ್ದು ಕೇವಲ 40ರಷ್ಟು ಕಾಮಗಾರಿ ಮಾತ್ರ ವಾರ್ಡ್ಗಳಲ್ಲಿ ಕೆಲಸವಾಗಿದೆ. ಇನ್ನು ಕೆಲವು ಸದಸ್ಯ ವಾರ್ಡ್ಗಳಿಗೆ ಕಾಮಗಾರಿಯ ಕೆಲಸವೇ ನೀಡಿಲ್ಲ ಎಂದು ಎಇ ದಾನಿಯಾ ಫೈರೋಜ್ ವಿರುದ್ಧ ಸದಸ್ಯರುಗಳು ಆರೋಪಿಸಿದ್ದಾರೆ. ಮಾರ್ಕೆಟ್ ಮೋಹನ್ ಮಾತನಾಡಿ, ನಗರದಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ವಹಣೆ ಮಾಡದೆ ಸುಮ್ಮನೆ ಹಣ ಪೋಲು ಮಾಡಲಾಗುತ್ತಿದೆ. ಶುದ್ಧ ಕುಡಿಯುವ ನೀರಿನ ಘಟಕಗಳ ಗುಣಮಟ್ಟ ಪರಿಶೀಲನೆ ಮಾಡಬೇಕು. ಕುಡಿಯುವ ನೀರಿನಿಂದ ಜನರ ಆರೋಗ್ಯಕ್ಕೆ ಏನಾದರೂ ಆದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದ ಅವರು 15 ದಿನಗಳಿಗೊಮ್ಮೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪರಿಶೀಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ, 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಾ ಇವೆ. ಇನ್ನು ಕೆಲವೇ ದಿನಗಳಲ್ಲಿ 6 ಕೋಟಿ ರೂಪಾಯಿ ಅನುದಾನ ತಂದು ಇನ್ನಷ್ಟು ಬಾಕಿ ಉಳಿದಿರುವ ಅಭಿವೃದ್ಧಿ ಕೆಲಸಗಳಿಗೆ ಹಾಕಲು ತೀರ್ಮಾನಿಸಿದ್ದೇನೆ. ಇರುವ ಕೆಲಸಗಳು ಆದಷ್ಟು ಬೇಗ ಪೂರ್ಣಗೊಳ್ಳಬೇಕು. ಇಲ್ಲವಾದರೆ ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಟ್ಟಾರೆಯಾಗಿ ನಗರ ಮತ್ತು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫಜ್ಲುಲ್ಲಾ ಫೀರ್, ಪೌರಾಯುಕ್ತ ಕೆಜಿ ರಮೇಶ್, ನಗರಸಭೆ ಸದಸ್ಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಿಪೋರ್ಟ್ ಧನಂಜಯ, ಪ್ರಜಾಭವ ಟಿವಿ, ಗೌರಿಬಿದನೂರು. ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯ ಸಾರುವ ಮೆಹಬೂಬ್ ಸುಬಾನಿ ದರ್ಗಾದ ಉರುಸು ಅದ್ದೂರಿಯಾಗಿ ನೆರವೇರಿತು. ಮುಸ್ಲಿಮರ ಭಾವೈಕ್ಯ ತಾಣವಾಗಿದೆ. ಇಲ್ಲಿ ಎಲ್ಲ ಜಾತಿಯವರು ಒಗ್ಗೂಡಿ ಶ್ರೀ ವೀರಭದ್ರೇಶ್ವರನ ಜಾತ್ರೆ ಮಾಡುತ್ತಾರೆ. ಗಣೇಶ ಉತ್ಸವ, ನಗರದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುತ್ತಾ ಇದ್ದಾರೆ. ಅದೇ ರೀತಿ ಮೊಹರಂ ಆಚರಿಸುತ್ತಾರೆ. ಮೊನ್ನೆ ಈದ್ ಮಿಲಾದ್ ಹಬ್ಬದಲ್ಲಿ ಪಟ್ಟಣದ ಹಿರಿಯ ಜೀವಿಗಳ ಆರೋಗ್ಯ ತಪಾಸಣಾ ಕಾರ್ಯ, 10 ಹಲವಾರು ಸಮಾಜ ಏಳಿಗೆಗಾಗಿ ಯುವಕರು ಹಾಗೂ ಹಿರಿಯರು ಸೇರಿ ಸಂಭ್ರಮದಿಂದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಜಾತಿ ಭೇದವನ್ನ ಭಾವವನ್ನ ಮರೆತು ಒಗ್ಗಟ್ಟಾಗಿ ಎಲ್ಲ ಕಾರ್ಯವನ್ನ ನಿರ್ವಹಿಸುತ್ತೀರಿ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದ್ದಾರೆ. ಪಟ್ಟಣದ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಮೆಹಬೂಬ್ ಸುಬಾನಿ ದರ್ಗಾದ ಉರುಸು ಹಮ್ಮಿಕೊಂಡಿದ್ದ ಧರ್ಮಸಭೆಯಲ್ಲಿ ಅವರು ಮಾತನಾಡಿದ್ದಾರೆ. ದರ್ಗಾದ ಜಾಗೆಗಾಗಿ ಸಮಾಜದವರು ಮನವಿ ನೀಡಿದ್ದಾರೆ. ಅದಕ್ಕಾಗಿ ಸೂಕ್ತ ಜಾಗೆಯ ಹುಡುಕಾಟ ನಡೆಸಿದ್ದೇನೆ. ಆದಷ್ಟು ಶೀಘ್ರ ಜಾಗ ಮಂಜೂರು ಮಾಡಿ ಅನುಕೂಲ ಕಲ್ಪಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್ ಮಾತನಾಡಿ, ರೋಣ ಪಟ್ಟಣ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟವಿದ್ದಂತೆ. ಇಲ್ಲಿ ಸರ್ವರು ನಮ್ಮವರು ಎಂಬ ಭಾವನೆ ಮೊದಲಿಂದಲೂ ಇದೆ. ಅದನ್ನ ಕಾಪಾಡಿಕೊಂಡು ಹೋಗಬೇಕಾದ ಜವಾಬ್ದಾರಿ ಇಂದಿನ ಯುವ ಜನಾಂಗದ ಮೇಲಿದೆ ಎಂದು ಸಲಹೆಯನ್ನ ನೀಡಿದ್ದಾರೆ. ಸುಲೇಮಾನ್ ಶಾವಲಿ ದರ್ಗಾದ ಅಜ್ಜನವರು ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಮೆಹಬೂಬ್ ಸುಬಾನಿ ದರ್ಗಾದ ಅಧ್ಯಕ್ಷ ಬಾಬಾ ಸಾಹೇಬ್ ಆರ್ ಬೆಟ್ಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಗಪ್ಪ ಜಿಟಿ ಬಾಗಿಲ್, ದುರ್ಗಪ್ಪ ಹಿರೇಮನಿ, ಹನುಮಂತ ತಳ್ಳಿಕೇರಿ, ಬಸವರಾಜ್ ಕುರಿ, ಮೆಹಬೂಬ್ ಸುಬಾನಿ ದರ್ಗಾದ ಉಪಾಧ್ಯಕ್ಷ ಮಲ್ಲಿಕ್ ಎಚ್ ಶೆಲಿಗಾರ್, ಕಾರ್ಯದರ್ಶಿ ಬಾಬು ಓಲಿ, ಸದಸ್ಯರಾದ ಬಸಪ್ಪ ಕುರಿ, ರಾಜಾ ಸಾಹೇಬ್ ಹುಸಾನಿ ಬಾವಿ, ಅಶ್ವಾಕ್ ಮದರಂಗಿ, ರೆಹಮಾನ್ ಕೊಪ್ಪಳ, ಮಹಬೂಬ್ ಸಾಬ್ ರಾಜಖಾನ್, ಮಂಜು ರಫೀಕ್ ಬಾಡಿನ, ರಜಾಕ್ ಜಕ್ಲಿ, ಮಹಬೂಬ್ ಸಾಬ್ ಮುಜಾವರ್, ನಬಿ ಸಾಬ್ ಗುದಿಗ್ನೂರು, ರಿಯಾಜ್ ರಾಜ್ ಖಾನ್ ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಪ್ರಜಾಭವ ಟಿವಿ. 30,000 ರೂಪಾಯಿ ಬೆಳೆ ಪರಿಹಾರಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಆಗ್ರಹ. ರಾಜ್ಯಾದ್ಯಂತ 2-3 ತಿಂಗಳಿಂದ ಸತತ ಮಳೆಯಿಂದಾಗಿ ಸಂಪೂರ್ಣ ತಾಲೂಕಿನ ಎಲ್ಲ ಬೆಳೆಗಳು ನಾಶವಾಗಿದ್ದು,
ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ನೆರವು ನೀಡಬೇಕೆಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಒತ್ತಾಯಿಸಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಗೆ ಹಾನಿಯಾದ ಬೆಳೆ ವೀಕ್ಷಣೆ ಮಾಡಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಕೊಡುತ್ತೇನೆ ಎಂದು ಬೀಗೋದಲ್ಲ. ಇವತ್ತು ಮನೆ, ರಸ್ತೆ, ಬ್ರಿಡ್ಜ್ ಹಾಗೂ ಬೆಳೆಗಳು ಮಳೆಗೆ ಸಂಪೂರ್ಣ ಹಾನಿಯಾಗಿದ್ದು ಕೂಡಲೇ ರಾಜ್ಯ ಸರ್ಕಾರವು ಸರ್ವೆ ಮಾಡಿ ಪರಿಹಾರ ನೀಡಬೇಕು. 70ರಿಂದ 80% ವೈರಸ್ ಭತ್ತಕ್ಕೆ ಬಂದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರವು ಇದನ್ನು ಅರಿತು ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ವೇಳೆ ಯಂಕೋಬ ಕಲ್ಲೂರ್, ಅಶೋಕ್ ಗೌಡ, ಗದರಿಟ್ಟಿಗಿ, ಎಸ್ಪಿ ಟೈಲರ್, ಜಿಲಾನಿ ಪಾಷಾ, ಧರ್ಮನಗೌಡ, ಅರ್ಜುನ್ ನಾಡಗೌಡ, ಅಲ್ಲಮಪ್ರಭು ಪೂಜಾರ್, ಎಸ್ಬಿ ರೆಡ್ಡಿ, ತಿಮ್ಮಣ್ಣ ನಾಯಕ್, ರಾಮತ್ನಾಳ್ ಸೇರಿದಂತೆ ಗ್ರಾಮಸ್ಥರು ಇದ್ದರು. ನ್ಯೂಸ್ ಬ್ಯೂರೋ, ಸಿಂಧನೂರು. ಗುರುಗುಂಟದಲ್ಲಿ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯ. 6 ಜಿಲ್ಲೆಗಳ 82 ತಂಡಗಳು ಸ್ಪರ್ಧಾಳುಗಳು ಭಾಗಿ. ಪಂದ್ಯ ಉದ್ಘಾಟಿಸಿದ ಪಂಚ ಗ್ಯಾರಂಟಿ ಅಧ್ಯಕ್ಷ ಗುತ್ತೇದಾರ್. ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ 4,000 ವರ್ಷಗಳ ಇತಿಹಾಸದ ಜನಪ್ರಿಯತೆ ಕಬಡ್ಡಿ ಕ್ರೀಡೆ ಮರೆಯಾಗುತ್ತಿರುವುದು ಕಳವಳಕಾರಿ ಸಂಗತಿ ಎಂದು ತಾಲೂಕಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ಸಂಸ್ಥಾನಿಕ ರಾಜ ಸೋಮನಾಥ ನಾಯಕ ನೇತೃತ್ವ ಹಾಗೂ ರಾಯಚೂರು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ರಾತ್ರಿ ಹಮ್ಮಿಕೊಂಡ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಕ್ರೀಡಾ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ನಿರ್ಣಾಯಕರಾದ ತೀರ್ಪುಗಾರರು ನಿಷ್ಪಕ್ಷಪಾತವಾಗಿ ತೀರ್ಪು ನೀಡಿ ಅರ್ಹ ಪ್ರತಿಭೆಗೆ ಬೆಂಬಲಿಸಿ ಎಂದು ಸಲಹೆ ಕೂಡ ಮಾಡಿದರು. ತಾಲೂಕು ವಾಲ್ಮೀಕಿ ಸಂಘದ ಮಾಜಿ ಅಧ್ಯಕ್ಷ ನಂದೀಶ್ ನಾಯಕ್, ಆನಂದ ತುರ್ವಿಹಾಳ್ ಮಾತನಾಡಿದ ಈ ಸಭೆಯಲ್ಲಿ ಚೆನ್ನಯ್ಯ ಸ್ವಾಮಿ ಹೊರಪೇಟಮಠ, ರಾಜ ವಾಸುದೇವ ನಾಯಕ್, ವಿಜಯಕುಮಾರ್ ನಾಯಕ್, ಶೇಖಪ್ಪ ಬಲ್ಲಟಗಿ, ಹುಲ್ಗಪ್ಪ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನ ಅಲಂಕರಿಸಿದರು. ರಾಯಚೂರು, ಯಾದಗಿರಿ, ಕಲಬುರಗಿ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ ಜಿಲ್ಲೆಗಳ ಸ್ಪರ್ಧಾಳುಗಳು ಕಣದಲ್ಲಿ ಸೆಣಸಾಡಲಿದ್ದಾರೆ. ತಂಗಲು ಸರ್ಕಾರಿ ಪ್ರೌಢಶಾಲೆಯ ಕೊಠಡಿಗಳಲ್ಲಿ ಕಮಿಟಿ ಅನುಕೂಲ ಕಲ್ಪಿಸಿದೆ. ಪಂದ್ಯ ವಿಜೇತರಿಗೆ 30,000 ಪ್ರಥಮ ಬಹುಮಾನ, ಉತ್ತಮ ರೈಟರ್ ಮತ್ತು ಚಾಚರ್ಗೆ 1,500 ರೂಪಾಯಿ ಕೊಡಲಾಗುತ್ತಿದೆ. ಬಾಲಕಿಯರ ತಂಡಕ್ಕೆ ಅವಕಾಶ ನೀಡುವ ಮೂಲಕ ಪಂದ್ಯವನ್ನು ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಲಿಂಗಸ್ಕೂರು. ತಹಶೀಲ್ದಾರ್ ಅಮಾನತಿಗೆ ಬಹುಜನ ದಲಿತ ಸಂಘರ್ಷ ಸಮಿತಿ ಆಗ್ರಹ. ಸಿಂಧನೂರು ದಸರಾ ಮಹೋತ್ಸವ ಸಮಿತಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಚಿತ್ರ ಮತ್ತು ಸಂವಿಧಾನ ಪೀಠಿಕೆಯನ್ನ ಮೆರವಣಿಗೆಯಲ್ಲಿ ಹಾಕದೆ ನಿರ್ಲಕ್ಷ್ಯ ತೋರಿದ ತಹಶೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರ ಅಮಾನತು ಮಾಡುವಂತೆ ಬಹುಜನ ದಲಿತ ಸಂಘರ್ಷ ತಾಲೂಕು ಸಮಿತಿ ಆಗ್ರಹಿಸಿತ್ತು. ಈ ಕುರಿತು ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಿಂಧನೂರು ದಸರಾ ಮಹೋತ್ಸವ ಅದ್ದೂರಿಯಾಗಿ ಸರ್ಕಾರದ ದುಡ್ಡಿನಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ತಾಲೂಕು ದಸರಾ ಮಹೋತ್ಸವವನ್ನು ಗ್ರಾಮ ಮತ್ತು ಹೋಬಳಿ ಮಟ್ಟದಿಂದ ಅದ್ದೂರಿಯಾಗಿ ದಸರಾ ಮಹೋತ್ಸವವನ್ನು ಆಚರಿಸಿದ್ದು, ಆದರೆ ಸಂವಿಧಾನ ಪೀಠಿಕೆಯನ್ನ ಓದಲಾರದೆ ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ತಹಶೀಲ್ದಾರ್ ಅರುಣ್ ದೇಸಾಯಿ ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ವೇಳೆ ತಾಲೂಕಾ ಅಧ್ಯಕ್ಷರಾದ ವೀರೇಶ್ ಹಂಚಿನಾಳ್, ವಿರುಪಣ್ಣ ಬೂದಿಹಾಳ್, ವೀರೇಶ್ ಕುನ್ನಾಟಗಿ, ಅಂಬಣ್ಣ ಮಲ್ಕಾಪುರ್, ಆನಂದ್ ಮಲ್ಲಾಪುರ್ ಹಾಗೂ ಶರಣು ಬೂದಿಹಾಳ್ ಇದ್ರು. ನ್ಯೂಸ್ ಬ್ಯೂರೋ, ಸಿಂಧನೂರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಚಿಕ್ಕೋಡಿಯಿಂದ ನಾಗಪುರ ಡಾ ಬಿಆರ್ ಅಂಬೇಡ್ಕರ್ ದೀಕ್ಷಾಭೂಮಿ ಯಾತ್ರೆಗೆ 107 ದಲಿತ ಬಾಂಧವರ ಪ್ರಯಾಣ. ಡಾ ಬಿಆರ್ ಅಂಬೇಡ್ಕರ್ ದೀಕ್ಷಾಭೂಮಿ ಯಾತ್ರೆಗೆ ಚಿಕ್ಕೋಡಿ ಪಟ್ಟಣದಿಂದ 107 ಜನರು ತೆರಳುತ್ತಿದ್ದು, ಯಾತ್ರೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಅರ್ಚನಾ ಸಾನೆ ಮತ್ತು ದಲಿತ ಮುಖಂಡರು ಚಾಲನೆಯನ್ನ ನೀಡಿದ್ದಾರೆ. ನಾಗಪುರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ದೀಕ್ಷಾಭೂಮಿ ಯಾತ್ರೆಗೆ ಚಿಕ್ಕೋಡಿ ತಾಲೂಕಿನಿಂದ 107 ಜನರು ಬಸ್ನಲ್ಲಿ ತೆರಳುತ್ತಿದ್ದು, ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಯಾತ್ರೆಯ ಆಯೋಜನೆ ಮಾಡಲಾಗಿದೆ. ಅವರ ಸಂಚಾರ ಸುಗಮವಾಗಿ ಸಾಗಲಿ. ಈ ವೇಳೆ ಅರ್ಚನಾ ಸಾನೆ ಹಾಗೂ ರಾಜೀವ್ ಗಸ್ತೆ ಮತ್ತು ಸಿದ್ದಾರ್ಥ ಗಾಯಕುಳ ಮುಖಂಡರು ಮಾತನಾಡಿದ ತಾಲೂಕಿನ ಯಾತ್ರಾರ್ಥಿಗಳು ನಾಗ್ಪುರಕ್ಕೆ ತೆರಳುತ್ತಿದ್ದಾರೆ. ಚಿಕ್ಕೋಡಿಯಿಂದ ತೆರಳಲು ಒಟ್ಟು 159 ಅರ್ಜಿ ಬಂದಿದ್ದವು. ಅದರಲ್ಲಿ ಕೆಎಸ್ಆರ್ಟಿಸಿಯ 2 ಬಸ್ಗಳಲ್ಲಿ 107 ಜನರನ್ನ ಕಳಿಸಲಾಗುತ್ತಿದೆ ಎಂದರು. ಅವರ ಸುರಕ್ಷತೆಗಾಗಿ ತಲುಪುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲಾ ವ್ಯವಸ್ಥೆ ಕೂಡ ಇದೆ. ಅವರ ಸಂಚಾರ ಸುಗಮವಾಗಲಿ ಎಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಸಿದ್ದಾರ್ಥ ಗಾಯಕುಳ, ವಿನೋದ್ ಚೇತ್ರೆ, ರಾಘವೇಂದ್ರ ಸನದಿ, ಬಸವರಾಜ ಡಾಕೆ, ಮುಖೇಶ್ ಲಂಬುಗೋಳ, ರಾಜೀವ್ ಗಸ್ತೆ, ದಯಾನಂದ್ ಪಾಟೀಲ್, ನಾಗೇಶ್ ಕಾಪಾಶಿ, ರಾಜು ಜಾಧವ್, ಸಂಜು ದೇಸಾಯಿ, ಹನುಮಂತ್ ಹೊಸ್ಮನಿ, ಮಾರುತಿ ಮೆಕ್ಕಳಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಬೆಳಗಾಂ. ಕುಣಿಗಲ್ ತಾಲೂಕಿನ ಕೊರಟಿ ಹೊನ್ನಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಗೌರಮ್ಮ ಆಯ್ಕೆಯಾಗಿದ್ದಾರೆ. ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ಎಂ ದಾಸೇಗೌಡ 5 ಮತಗಳನ್ನು ಪಡೆದರೆ, ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾದ
ಗೌರಮ್ಮನವರ್ 7 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಜಗದೀಶ್ ನಾಗರಾಜಯ್ಯ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿಟಿ ವೆಂಕಟೇಶ್, ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪವ ಟಿವಿ, ಕುಣಿಗಲ್. ಉಪಲೋಕಾಯುಕ್ತ ಬಿ ವೀರಪ್ಪ ತಾಲೂಕಿನ ಹಲವು ಪಂಚಾಯಿತಿಗಳಿಗೆ ಅನಿರೀಕ್ಷಿತ ಭೇಟಿ, ಹಲವು ಕಡತಗಳ ಪರಿಶೀಲನೆ. ಕರ್ತವ್ಯ ನಿರ್ವಹಣೆ, ಸ್ವಚ್ಛತೆ ಮತ್ತು ಅನುದಾನ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಶ್ರೀನಿವಾಸಪುರ ತಾಲೂಕಿನ ಹಲವು ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿರುವ ಘಟನೆ ನಡೆದಿದೆ. ಹೌದು, ತಮ್ಮ ತವರು ತಾಲೂಕಿನಲ್ಲಿ ಬದಲಾವಣೆ ಮಾಡಬೇಕು ಎಂದು ಧ್ಯೇಯವನ್ನ ಇಟ್ಟುಕೊಂಡು ಉಪಲೋಕಾಯುಕ್ತ ಬಿ ವೀರಪ್ಪನವರು ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು, ಮುದಿಮುಡುಗು, ಬೈರಗಾನಪಲ್ಲಿ, ಕೌನಿಪಲ್ಲಿ, ಕೂರಿಗೆಪಲ್ಲಿ, ಯರ್ರವಾರಪಲ್ಲಿ, ಕೋಡಿಪಲ್ಲಿ, ರೋಣೂರು ಹಾಗೂ ಹೊದಲಿ ಪಂಚಾಯಿತಿಗೆ ಅನಿರೀಕ್ಷಿತ ಭೇಟಿ ನೀಡಿದ್ದಾರೆ. ಕಚೇರಿಗಳ ದಾಖಲಾತಿಗಳನ್ನು ಪರಿಶೀಲಿಸುವಾಗ ಮತ್ತು ಗ್ರಾಮಸ್ಥರ ದೂರುಗಳನ್ನು ಆಲಿಸುವಾಗ ಹಲವು ಗಂಭೀರ ಲೋಪಗಳು ಕಂಡುಬಂದಿವೆ. ಕುಡಿಯುವ ನೀರಿನ ಮೂಲದ ಬಳಿ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ಮತ್ತು ಕಚೇರಿಗೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸದ ಬಗ್ಗೆ ಗ್ರಾಮಸ್ಥರು ಗಮನವನ್ನು ಸೆಳೆದಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಉಪಲೋಕಾಯುಕ್ತರು ತಕ್ಷಣವೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ನರೇಗಾ ಕಾಮಗಾರಿಗಳಲ್ಲಿ ಅಕ್ರಮ ಜಲಗಾರನ ಹಾಜರಿ ಪುಸ್ತಕ ಇಲ್ಲದಿರುವುದು ಹಾಗೂ ಕೆಲವು ಸಿಬ್ಬಂದಿ ಮೌಖಿಕವಾಗಿ ಕೆಲಸ ಮಾಡುತ್ತಿರುವ ಬಗ್ಗೆಯೂ ಪ್ರಶ್ನಿಸಿ ಸೂಕ್ತ ವಿವರಣೆಯನ್ನ ಪಡೆದರು. ಇದೇ ಸಂದರ್ಭದಲ್ಲಿ ರೋಣೂರು ಗ್ರಾಮದಲ್ಲಿ ರಸ್ತೆ ಹಾಗೂ ಗ್ರಾಮದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅಲ್ಲಿನ ಅವ್ಯವಸ್ಥೆ ಕಂಡು ಅವರು ಕೆಂಡಾಮಂಡಲರಾಗಿದ್ದಾರೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನಗಳನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು. ಅಂತಹ ಪ್ರಕರಣಗಳು ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗುವುದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶ್ರಮವಹಿಸಿ ಸರ್ಕಾರದ ಸೌಲಭ್ಯಗಳನ್ನು ಗ್ರಾಮಗಳಲ್ಲಿನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮೂಲಕ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದರು. ಈ ವೇಳೆಯಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಅರವಿಂದ, ಎಸ್ಪಿ ಆಂಟೋನಿ ಜಾನ್, ಡಿವೈಎಸ್ಪಿ ಸುಧೀರ್, ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್, ನಿರೀಕ್ಷಕಿ ರೇಣುಕಾ, ಪ್ರದೀಪ್ ಪೂಜಾರಿ, ಎಡಿ ರಾಮಪ್ಪ, ವ್ಯವಸ್ಥಾಪಕ ಮಂಜುನಾಥ್, ಲೋಕಾಯುಕ್ತ ಸಿಬ್ಬಂದಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್, ಪ್ರಜಾಪವ ಟಿವಿ, ಕೋಲ್ಕತ್ತಾ. ಮಹಾತ್ಮ ಗಾಂಧೀಜಿಗೆ ಅವಹೇಳನಕಾರಿ ಮಾತನಾಡಿದ ಹುಬ್ಬಳ್ಳಿಯ ವ್ಯಕ್ತಿ ವಿಡಿಯೋ ವೈರಲ್. ಹುಬ್ಬಳ್ಳಿ ಗಾಂಧಿ ಜಯಂತಿ ದಿನವೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಹುಬ್ಬಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಗಂಡು ಎಂದು ಅಪಮಾನ, ಓರ್ವ ಗುಂಡ ಎಂದು ಅಪಮಾನವನ್ನ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹುಬ್ಬಳ್ಳಿಯ ಸಂದೇಶ್ ಎಂಬ ವ್ಯಕ್ತಿ ಗಾಂಧೀಜಿಗೆ ಅಪಮಾನ ಮಾಡಿದ್ದಾನೆ. ಗಾಂಧೀಜಿಯವರನ್ನ ಇವನು ಎಂದು ಕರೆದಿದ್ದಾನೆ. ಇದನ್ನ ಓದಿದ ಭಗವದ್ಗೀತಾ ಅಲ್ಲ, ಕುರಾನ್ ಓದಿದ್ದಾನೆ. ಗಾಂಡು ಗಾಂಧಿ ಜಯಂತಿ ಎಂಬ ಹೆಸರಿನ ವಿಡಿಯೋ ಹರಿಬಿಟ್ಟಿದ್ದಾನೆ. ಗಾಂಡು ಗಾಂಧಿ ಓದಿದ್ದು ಕುರಾನ್, ಬೈಬಲ್ ಓದಿರಬಹುದು, ಅದರಲ್ಲಿ ತಪ್ಪಿಲ್ಲ, ಆದ್ರೆ ಓದಿದ್ದರಲ್ಲೇ ತಪ್ಪಿರಬಹುದು ಎಂದು ವಿಡಿಯೋ ಮಾಡಿ ವಿವಾದ ಸೃಷ್ಟಿಸಿದ ವ್ಯಕ್ತಿಯಾದ ವಿರುದ್ಧ ದೂರು ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವ ನ್ಯೂಸ್, ಬೆಂಗಳೂರು. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.